ದೇಶದಲ್ಲಿ ಮಾತೃಭಾಷೆ ಬಹಳ ಮುಖ್ಯ. ಜೊತೆಗೆ ಅವರ ಆಯ್ಕೆಗೆ 2 ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬೇಕು ಅದು ಪೋಷಕರಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ 3 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದರೆ ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನು ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲೀಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀರಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ನಮ್ಮ ಬಿಜೆಪಿ ನಾಯಕರು ವಿರೋಧ ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ರಾಜಕೀಯ ನಿರ್ಧಾರ ಅಥವಾ ಶೈಕ್ಷಣಿಕವಾದ ನಿರ್ಧಾರ ಗೊಂದಲಗಳಿದೆ. ಯಾಕಂದ್ರೆ ತ್ರಿಭಾಷಾ ಸೂತ್ರ ಜಾರಿಗೊಂಡಿದ್ದೆ ಕಾಂಗ್ರೆಸ್ ಅವರು. ಅವತ್ತಿನ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಸೊ 2 ಭಾಷೆಗಳನ್ನು ಕನ್ನಡವನ್ನು ಪ್ರಧಾನವಾಗಿಟ್ಕೊಂಡು ಉಳಿದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ವಿಚಾರ.